ಆದ್ಮೇಲೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜಿ, ಕನ್ನಡ ಉಪನ್ಯಾಸಕರು, ಧಾರವಾಡ. ವೆಲ್ಕಮ್ ಟು ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಮುಂಬರುವಂತಹ FDA ಪರೀಕ್ಷೆಗೆ ಸಂಬಂಧಪಟ್ಟಂತೆ 100 ಅಂಕಗಳ ಕನ್ನಡ ಪ್ರಶ್ನೆ ಪತ್ರಿಕೆಗೆ ತುಂಬಾ ಅರ್ಥಪೂರ್ಣವಾಗಿರುವಂತಹ ನಿರಂತರವಾಗಿರುವಂತಹ ಕಠಿಣವಾಗಿರುವಂತಹ ಸಮಯೋಚಿತವಾಗಿರುವಂತಹ ಅಧ್ಯಯನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಮಂತ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಾಗಿರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ, ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ. FDA ಪರೀಕ್ಷೆಗಳಿಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ತುಂಬಾ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ತರಗತಿನ ಆರಂಭ ಮಾಡಿದ್ದೇನೆ. ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಯಾರಾದರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಬಹಳ ವಿಶೇಷವಾಗಿರುವಂತಹ ಪ್ರಶ್ನೆಗಳು, ಅವುಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ. ಹಂಗಾರ ಬಹಳ ವಿಶೇಷವಾಗಿ ಇದಾವೆ, ಚರ್ಚೆ ಮಾಡ್ತಾ ಹೋಗೋಣ ಒಂದೊಂದಾಗಿ. ಹೇಮಂತ್ ಕನ್ನಡಿಗ ಎಂಬಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಸಿಗ್ತದೆ. ಕ್ವಶನ್ ನಂಬರ್ 1 ಹೀಗಿದೆ. ಏನು ಕ್ವಶನ್ ನಂಬರ್ 1? ಅಜಗಣ್ಣ ತಂದೆ ಇದು ಯಾರ ಅಂಕಿತ ನಾಮ ಅಂತಿದೆ. ಅಜಗಣ್ಣ ತಂದೆ ಇದು ಯಾರ ಅಂಕಿತ ನಾಮ ಅಂತಿದೆ. ಹಂಗಾದ್ರೆ ಯಾರ್ದಿದು? ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 12ನೇ ಶತಮಾನವನ್ನ ತುಂಬಾ ವಿಶೇಷವಾಗಿ ವರ್ಣಿಸಲಾಗಿದೆ. ಬಸವಾದಿ ಶರಣರನ್ನ ಹಿಡಿದುಕೊಂಡು ಆದ್ಯ ವಚನಕಾರರು ಅಂತ ಹೇಳಿ ಜೇಡ್ರ ದಾಸಿಮಯ್ಯನವರನ್ನ ಕರಿತೇವೆ. ಅವರ ವಚನಗಳ ಅಂಕಿತ ನಾಮ ರಾಮನಾಥ ಅನ್ನುವಂಥದ್ದನ್ನು ತಾವೆಲ್ಲ ಓದಿರ್ತೀರಿ. ಬಹುಶಟಗಣ ಭಕ್ತಿ ದಿಟವೆಂದು ಮೆಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯೇ ಕಂಡು ಪಟನೆ ನೆಗೆದಂತಾಯ್ತು ಕಾರಣ ರಾಮನಾಥ ಅಂತ ತಾವೆಲ್ಲ ಓದಿರ್ತೀರಿ. ಆದ್ಯ ವಚನಕಾರರಾಗಿರುವಂತಹ ಜೇಡ್ರ ದಾಸಿಮಯ್ಯ ನಂತರ ಬಸವಾದಿ ಶರಣರನ್ನ ನಾವು ವಚನ ಸಾಹಿತ್ಯ ನೆನೆಸ್ಕೊಳ್ತೇವೆ. ಇಲ್ಲಿ ಅಜಗಣ್ಣ ತಂದೆ ಇದು ಯಾರ ಅಂಕಿತ ನಾಮ ಅನ್ನುವಂತಹ ಪ್ರಶ್ನೆ ಇದೆ. ಆಪ್ಷನ್ ನಂಬರ್ 1 ಪೆದ್ದಣ್ಣ, ಆಪ್ಷನ್ ನಂಬರ್ 2 ಮುಕ್ತಾಯಕ್ಕ, ಆಪ್ಷನ್ ನಂಬರ್ 3 ಸತ್ಯಕ್ಕ, ಆಪ್ಷನ್ ನಂಬರ್ 4 ನೀಲಮ್ಮ ಅಂತಿದೆ. ನೀಲಮ್ಮ ಅಂತ. ಹಂಗಾರ ಪೆದ್ದಣ್ಣ, ಉರ್ಲಿಂಗಿ ಪೆದ್ದಿ ಅನ್ನುವಂತ ಮಾತ್ರ ಕರಿತಾನೆ. ಅದನ್ನ ಮೂಲ ಹೆಸರು ಪೆದ್ದಣ್ಣ ಅಂತೇಳಿ. ಉರ್ಲಿಂಗಿ ಪೆದ್ದಿ ಆಪ್ಷನ್ ನಂಬರ್ 1 ಇದೆಯಲ್ಲ, ಅದು ಉರ್ಲಿಂಗ ಪೆದ್ದಿ. ಉರ್ಲಿಂಗಿ ಪೆದ್ದಿಯ ವಚನಗಳು ಅಂತ ನೀವು ಕನ್ನಡ ಸಾಹಿತ್ಯದಲ್ಲಿ ಓದ್ತೀರಿ ಎನ್ನುವಂಥದ್ದು. ಓದ್ತೀರಿ. ಗುರು ಲಘುವಪ್ಪನೆ ಲಘು ಗುರುವಪ್ಪನೆ ಆಗದಾಗದು, ಗುರುವೇ ಲಘುವೇ, ಶ್ರೀ ಗುರು ಲಘುತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ಲಘು ಮಾಡಿ ತಾನೇ ಲಘುವಾದನಯ್ಯ, ಉರ್ಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಿದೆ. ಪೆದ್ದಣ್ಣ ಅನ್ನುವಂಥದ್ದು ಅಲ್ಲ. ಹಂಗಾರೆ ಸತ್ಯಕ್ಕ ಮತ್ತು ನೀಲಮ್ಮ ಅನ್ನುವಂಥ ಆಪ್ಷನ್ ಕೂಡ ಅಲ್ಲ. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಏನಪ್ಪಾ ಅಂತ ಹೇಳಿದ್ರೆ ಮುಕ್ತಾಯಕ್ಕ ಎಂಬಂತಹ ವಚನಕಾರ್ತಿ ತನ್ನ ಸಹೋದರನಾಗಿರುವಂತಹ ಅಜಗಣ್ಣನ ಹೆಸರಿನಲ್ಲಿ ವಚನಗಳನ್ನ ಬರಿತಾ ಹೋಗ್ತಾಳೆ. ಸಹೋದರನ ಹೆಸರನ್ನೇ ವಚನಗಳ ಅಂಕಿತ ನಾಮವನ್ನಾಗಿ ಮಾಡ್ಕೊಳ್ತಾಳೆ. ಮುಕ್ತಾಯಕನ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಇದೆ, ಚರ್ಚೆ ಮಾಡೋಣ. ಮುಕ್ತಾಯಕ ಅನುಭಾವಿ. ಶಿವಶರಣನ್, ಇವಳ ಜನ್ಮಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ. ಅಂಕಿತ ನಾಮ ಅಜಗಣ್ಣ ಅಥವಾ ಅಜಗಣ್ಣ ತಂದೆ ಅಂತ ಹೇಳಿ. ಮುಕ್ತಾಯಕನನ್ನು ವಚನ ಸಾಹಿತ್ಯದ ಧ್ರುವತಾರೆ ಅಂತ ಕರಿತಾ ಇದ್ರು. ಮೋಸ್ಟ್ ಇಂಪಾರ್ಟೆಂಟ್, ವಚನ ಸಾಹಿತ್ಯದ ಧ್ರುವತಾರೆ. ವಚನ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ ಅವರಿಗೆ ತುಂಬಾ ಅತ್ಯುತ್ತಮವಾಗಿರುವಂತಹ ಸ್ಥಾನಮಾನಗಳಿದೆ. ಧ್ರುವತಾರೆಯನ್ನು ಅಷ್ಟೊಂದು ಧ್ರುವ ನಕ್ಷತ್ರದ ಹಾಗೆ ಹೊಳಿತಾ ಇರುವಂತಹ ಹೆಣ್ಣು ಮಗಳು ಅನ್ನುವಂತಹ ಮಾಹಿತಿ ಇದೆ. ಅಕ್ಕ ಮಹಾದೇವಿ ಭಕ್ತಿ ಮಾರ್ಗವನ್ನು ಹಿಡಿದುಕೊಂಡು ತಾರ್ಕಿಕ ಜ್ಞಾನ ಮಾರ್ಗವನ್ನು ಹೊಂದಿದೆ. ಭಕ್ತಿ ಮಾರ್ಗ ಮತ್ತು ತಾರ್ಕಿಕ ಜ್ಞಾನವನ್ನು ಹೊಂದಿದೆ. ವೈಚಾರಿಕತೆಯ ದಿಟ್ಟ ನಿಲುವಿನ ಜ್ಞಾನದ ಮಾರ್ಗವನ್ನು ಹೊಂದಿದ್ಲು ಅನ್ನುವಂಥದ್ದು ಇವಳ ಬಗ್ಗೆ ಇರುವಂತಹ ಮಾಹಿತಿ. ಸರಿಸುಮಾರು 37 ವಚನಗಳು ಈವರೆಗೆ ಮುಕ್ತಾಯಕನ ವಚನಗಳು ಲಭ್ಯವಾಗಿವೆ. ಮುಕ್ತಾಯಕ ಅಜಗಣ್ಣ ತಂದೆ ಅಥವಾ ಅಜಗಣ್ಣ ಎಂಬಂತ ಅಂಕಿತ ನಾಮದಲ್ಲಿ ವಚನಗಳನ್ನ ರಚನೆ ಮಾಡಿದ್ಲು ಅನ್ನುವಂಥದ್ದು ವಿಶೇಷ. ಇವತ್ತಿನ ತರಗತಿಯ ಮೊದಲನೆಯ ಪ್ರಶ್ನೆ ಹೀಗಿದೆ. ಮಾದರಿ ಪ್ರಶ್ನೆಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಕ್ವಶನ್ ನಂಬರ್ 2. ಪ್ರಶ್ನೆ ನಂಬರ್ 2 ಚರ್ಚೆ ಮಾಡೋಣ. ಏನಿದೆ ಪ್ರಶ್ನೆ ನಂಬರ್ 2? ಡೊಂಕೋಬಾಲದ ನಾಯಕರೇ ಈ ಕೀರ್ತನೆ ಯಾರದು? ಈ ಕೀರ್ತನೆ, ಹಂಗಾರೆ ಕೀರ್ತನೆ ಅನ್ನುವಂಥದ್ದು 15 ಮತ್ತು 14ನೇ ಶತಮಾನದ ನಂತರದಲ್ಲಿ, ಉತ್ತರ ಭಾಗ ಮತ್ತು 15ನೇ ಶತಮಾನದಲ್ಲಿ ನೀವು ಕನಕದಾಸ ಮತ್ತು ಪುರಂದರದಾಸ ಬಗ್ಗೆ ಓದ್ತೀರಿ. 15, 16ನೇ ಶತಮಾನಗಳು. 16ನೇ ಶತಮಾನದಲ್ಲಿ ನಾವು ಸಾಂಗತ್ಯದ ಸುವರ್ಣ ಯುಗ ಅಂತ ಕರಿತೇವೆ. ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಈ 16ನೇ ಶತಮಾನದಲ್ಲಿ ಕಂಡು ಬಂತದ್ದು ಸಾಂಗತ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ 15, 16 ಶತಮಾನದಲ್ಲಿ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು ಅನ್ನುವಂತಹ ಒಂದು ಪದ್ಯ ಪ್ರಕಾರಗಳು ಮೂಡಿ ಬರ್ತದೆ. ಅದರಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳು ಕಂಡು ಬರ್ತಾರೆ.
ಅವರ ಹೆಸರು ಕನಕದಾಸ ಮತ್ತು ಪುರಂದರದಾಸ. ಇವರಿಬ್ಬರನ್ನು ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಕನ್ನಡದ ಅಶ್ವಿನಿ ದೇವತೆಗಳು ಅನ್ನುವಂತಹ ನಾಮಾಂಕಿತವನ್ನು ಹೊಂದಿದ್ದಾರೆ. ಸೊ ಡೊಂಕು ಬಾಲದ ನಾಯಕರು ಎಂಬಂತಹ ಕೀರ್ತನೆಯನ್ನ ಬರೆದಂತವ್ರು ಯಾರು ಅನ್ನುವಂತಹ ಪ್ರಶ್ನೆ ಕೇಳಿದ್ರೆ ಸ್ನೇಹಿತರೆ, ಕನಕ, ಪುರಂದರ, ಗೋಪಾಲದಾಸ, ವಿಜಯದಾಸ ಅಂತ ಹೇಳಿ. ಸೊ ನಿಮಗೆಲ್ಲ ಈ ಕೀರ್ತನೆ ಪ್ರಾಥಮಿಕ ಶಾಲೆಯಲ್ಲಿ ಇತ್ತು. ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡುವಿರಿ, ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣಿಕೆ ಇಣಿಕಿ ನೋಡುವಿರಿ, ಕಣಕ ಕೊಟ್ಟು ಒನಕೆಲೆ ಹೊಡೆದರೆ ಕುಯ್ ಕುಯ್ ರಾಗವ ಹಾಡುವಿರಿ, ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡುವ ಸೌಟಲೆ ಬಡಿದರೆ ಕುಯ್ 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 ಮಾಡುವಿರಿ, ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೀದಿಯಲ್ಲಿ ಹೊರಡುವಿರಿ, ಪುರಂದರ ವಿಠಲನ ಈ ಪರಿ ಮರೆತು ಸದಾ ನೀವು ಚಲಿಸುವಿರಿ. ಇಂತಹ ಸಣ್ಣ ಸಣ್ಣ ಪದ್ಯಗಳನ್ನ, ಇಂತಹ ಸಣ್ಣ ಪದ್ಯ ಅನ್ನೋದಕ್ಕಿಂತ ತುಂಬಾ ವಿಶಾಲವಾಗಿರುವಂತ ಅರ್ಥ. ಆದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಇಂತಹ ಪದ್ಯಗಳನ್ನು ನಾವು ಜಾಸ್ತಿ ಓದಿದ್ದೇವೆ ಅಂತ. ಹಂಗಾರೆ ವಿಠಲ ರಾಯನ ಅನ್ನುವಂಥದ್ದು ಬಂದಿದೆ ಅಂತ ಹೇಳಿದ್ರೆ, ಸೊ ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ ಎಂಬ ಕೀರ್ತನೆಯನ್ನ ಬರೆದಂತವರು ಕರ್ನಾಟಕ ಸಂಗೀತದ ಪಿತಾಮಹರೆಂದೇ ಖ್ಯಾತಿಯಾದ ಪುರಂದರ ದಾಸರು ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ನೆನಪಿಟ್ಕೋಬೇಕಾಗ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಡೆಡ್ ಈಸಿ ಆಗಿರುವಂಥದ್ದು. ಹಂಗಾರೆ ಪುರಂದರ ದಾಸರು ಕರ್ನಾಟಕದ ಸಂಗೀತ ಪಿತಾಮಹ. 1484 ಇವರು ಹುಟ್ಟಿರುವಂಥದ್ದು. ಸೊ ಆರಗ ಅನ್ನುವಂತಹ ಸ್ಥಳ. ಇವರು ನಿಧನರಾಗಿದ್ದು ಜನವರಿ 2, 1564 ವಿಜಯನಗರ ಜಿಲ್ಲೆ. ಇವರ ತಂದೆ ತಾಯಿಗಳು ವರದಪ್ಪ ನಾಯಕ ಮತ್ತು ಲೀಲಾವತಿ. ಅಲ್ಲಿ ಲೀಲಾವತಿ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ಆಗಿದೆ, ಯಾರು ಅನ್ಯತಾ ಭಾವಿಸಬಾರ್ದು. ಸೊ ವರದಪ್ಪ ನಾಯಕ ಮತ್ತು ಲೀಲಾವತಿ ಅನ್ನುವಂಥದ್ದು ತಂದೆ ತಾಯಿಗಳ ಹೆಸರು, ಲೀಲಾವತಿ. ಸೊ ಇವರ ಗುರು ಯಾರಪ್ಪ ಅಂದ್ರೆ ವ್ಯಾಸರಾಯರು. ಇವರ ಒಂದು ಅಂಕಿತ ನಾಮ ಏನಪ್ಪಾ ಅಂದ್ರೆ ಪುರಂದರ ವಿಠಲ ಅಂತ ಕರಿತೀವಿ, ಪುರಂದರ ವಿಠಲ. ಓಕೆ. ಸೊ ಇವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅನ್ನುವಂತಹ ಬಿರುದು ಕೂಡ ಇತ್ತು. ಕರ್ನಾಟಕ ಸಂಗೀತದ ಪಿತಾಮಹ ಎಂಬಂತಹ ಬಿರುದು ಕೂಡ ಕನಕದಾಸರಿಗೆ ಇತ್ತು ಎಂಬುವಂಥದ್ದನ್ನ ತಾವು ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ತದೆ. ಸೊ ಇವತ್ತಿನ ತರಗತಿಯ 2ನೆಯ ಪ್ರಶ್ನೆ ಹೇಗಿತ್ತು. ಹಂಗಾರೆ ನೇರವಾಗಿ 3ನೆಯ ಪ್ರಶ್ನೆಗೆ ಹೋಗೋಣ ನಾವು. ಸೊ 3ನೆಯ ಪ್ರಶ್ನೆಗೆ ಹೋಗೋಣ. ಏನಿದೆ 3ನೇ ಪ್ರಶ್ನೆ ಅಂತ? 3ನೇ ಪ್ರಶ್ನೆ, ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತ ಕಥೆಯನ್ನ ಹೇಳಿದವರು ಯಾರು ಅಂತಿದೆ. ಸಿಂಹಾವಲೋಕನದಿಂದ ಅಂತ ಹಂಗಾರೆ ಯಾರು ಹೇಳಿರ್ಬೋದು? ನಿಮ್ಮ ಗಮನಕ್ಕೆ ಬಂದಂಗೆ ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ರೀತಿ ಚರ್ಚೆಗಳನ್ನ ಮಾಡಿದ್ದೇವೆ ನಾವು. ಪಂಪ ಅನ್ನುವಂತಹ ಕವಿಗೆ ಆದಿಕವಿ, ಅಗ್ರಕವಿ, ವಚನ ರಚನ ಚತುರ, ಸರಸ್ವತಿ ಮಣಿಹಾರ, ಕದಳಿ ಗರ್ಭಂ ಶ್ಯಾಮಂ ಅನ್ನುವಂಥ ಮಾತನ್ನ, ಆತನ ಬಿರುದುಗಳು ಸಂಸಾರ ಸಾರೋದಯ ಅನ್ನುವಂತಹ ಬಿರುದು ಕೂಡ ಇತ್ತು. ಸೊ ನಾಗರಾಜ ಎಂಬಂತಹ ಕವಿ ಒಂದು ಮಾತಾಡ್ತಾನೆ, ಪಸರಿಪ ಕನ್ನಡ ಕೊಡೆಯನೋರ್ವನೇ ಪಂಪನ ಆವಗಂ ಸತ್ ಕವಿ ಅನ್ನುವಂತ ಮಾತನ್ನ ಹೇಳ್ತಾನೆ, ಶ್ರೇಷ್ಠವಾದ ಕವಿ ಅಂತಂದೇಳಿ. ಸೊ ನಾಗಚಂದ್ರನನ್ನ ಅಭಿನವ ಪಂಪ ಅನ್ನುವಂತ ಮಾತನ್ನ ಕರೀತಾರೆ ಅಂತ ಅವೆಲ್ಲ ಓದಿರ್ತೀರಿ. 3 ಜನ ರತ್ನತ್ರಯರು ಅನ್ನುವಂತ ಮಾತಿಲ್ಲ, ಹೊನ್ನ ಅಂತ ಆಗೈತಿ, ಪೊನ್ನ ಅಂತ ಆಗಬೇಕಿತ್ತು, ಸಿಂಪಲ್. ಸೊ ರತ್ನತ್ರಯರು 3 ಜನ, ಕನ್ನಡದಲ್ಲಿರುವಂತಹ ರತ್ನತ್ರಯರು 3 ಜನ. ಯಾರ್ಯಾರು? ರತ್ನಗಳು 3 ಅಂತ ಕರಿತೀವಿ, ಪಂಪ, ಓಕೆ, ಪೊನ್ನ, ರನ್ನ. ಎಕ್ಸಾಮ್ನಾಗ ಇಷ್ಟು ಈಸಿ ಪ್ರಶ್ನೆ ಕೇಳಲ್ಲ ಅವನು. ರತ್ನತ್ರಯರು 3, ಅದರಲ್ಲಿ ಮಿಡಲ್ ಯಾವ ಅನ್ನುವಂತಹ ಮಾತನ್ನ ಪ್ರಶ್ನೆ ಕೇಳ್ತಾನೆ. 3 ಜನ ರತ್ನತ್ರಯರು, ಮಧ್ಯದಲ್ಲಿ ಯಾರಪ್ಪ ಅಂದ್ರೆ ಪೊನ್ನ ಅನ್ನುವಂತ ಮಾತನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಂಗಾರೆ ಕವಿ ಚಕ್ರವರ್ತಿಗಳು ಯಾರಂತಹ ಪ್ರಶ್ನೆ ಕೇಳ್ತಾನೆ. ಇವರು 3 ಜನ ಹೇಳಬೇಕು, ಪೊನ್ನ, ರನ್ನ, ಜನ್ ಅನ್ನುವಂಥದ್ದು. ಪಂಪನಿಗೆ ಕವಿ ಚಕ್ರವರ್ತಿ ಬಿರುದು ಇರಲಿಲ್ಲ. ಅರಿಕೇಸರಿ ಎಂಬಂತಹ ಸಾಮಂತರಾಜನ ಆಸ್ಥಾನದಲ್ಲಿ ಅವನು ಕವಿಯಾಗಿದ್ದ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸನ್ನಿವೇಶ. ಸೊ ಕ್ವಶನ್ ನಂಬರ್ 3, ಸಿಂಹಾವಲೋಕನ ಕ್ರಮದಿಂದ ಸೊ ಮಹಾಭಾರತ ಕಥೆಯನ್ನು ಹೇಳಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ರನ್ನ ಈಸ್ ರೈಟ್ ಆನ್ಸರ್. ಅಜಿತ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಅನ್ನುವಂತಹ 2 ಕಾವ್ಯಗಳನ್ನು ಬರೀತಾನೆ. ಈ ಸಾಹಸ ಭೀಮ ವಿಜಯ ಅನ್ನುವಂತಹ ಕಾವ್ಯವೇ ಸೊ ಸಿಂಹಾವಲೋಕನ ಕ್ರಮದಲ್ಲಿ ಹೇಳಿರುವಂತಹ ಮಹಾಭಾರತದ ಕಥೆ. ಸೊ ಆರಾತಿಯ ಕವೀಶ್ವರಾರು ಮುನ್ನಾರ್ಥರೆಲ್ಲ ವಾಗ್ದೇವಿಯವಂ ಢಾರದ ಮುದ್ರೆ ನೋಡದಂ ಸರಸ್ವತವೆನಿಪ ಕವಿತೆಯೋಳ್ ಕವಿರತ್ನಮನ್ ಸರಸ್ವತಿಯ ಭಂಡಾರದ ಮುದ್ರೆ ನೋಡಿದವನು ನಾನು. ಸೊ ಕವಿರತ್ನ ನಾನು, ಕವಿತೆಯೋಳ್ ಕವಿರತ್ನಂ ಅನ್ನುವಂತ ಮಾತ ತನ್ನ ಕಾವ್ಯದ ಬಗ್ಗೆ ಹೇಳ್ತಾನೆ. ಸೊ ಭೀಮನ ಸಿಂಹನಾದಮಂ ಕೇಳಿ. ರನ್ನನ ಕಥಾನಾಯಕ ಯಾರಪ್ಪ ಅಂತ ಹೇಳಿ ಅಂದ್ರೆ ಸೊ ಭೀಮನ ಸಿಂಹನಾದಮಂ ಕೇಳಿ ಸರೋವರದಲ್ಲಿರುವಂತಹ ನೀರು ಕೊತನೆ ಕುದಿದು ಬಿಡ್ತಂತೆ. ಜಲಚರ ಜೀವಿಗಳು ಅರ್ಧಮರ್ಧ ಬೆಂದ್ ಬಿಟ್ಟುವಂತೆ. ನೀರಿನ ಒಳಗಡೆ ಇದ್ದುಕೊಂಡು ದುರ್ಯೋಧನ ಬೆವತ್ನಂತೆ. ನೀರೊಳಗಿರ್ದು ಬೆಮರ್ತನ ಉರಗ ಪತಾಕಂ ಅನ್ನುವಂತ ಮಾತನ್ನ ತುಂಬಾ ಚೆನ್ನಾಗಿ ಬರಿತಾ ಹೋಗ್ತಾನೆ. ಇವತ್ತಿನ ತರಗತಿಯ 3ನೆಯ ಪ್ರಶ್ನೆ, ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತ ಕಥೆಯನ್ನು ಹೇಳಿದಂತ ಯಾರಪ್ಪ ಅಂದ್ರೆ ರನ್ನ ಅನ್ನುವಂತ ಆನ್ಸರ್ ಇಸ್ ರೈಟ್ ಸ್ನೇಹಿತರೆ. ಸೊ ಕ್ವಶನ್ ನಂಬರ್ 4ಕ್ಕೆ ಹೋಗೋಣ. 4ಕ್ಕೆ ಒಂದೇ ವಚನವನ್ನು ಬರೆದು ಪ್ರಸಿದ್ಧಿಯನ್ನು ಹೊಂದಿದಂತಹ ವಚನಕಾರ್ತಿ ಯಾರು ಅಂತೇಳಿ ಕನ್ನಡ ಲಿಟರೇಚರ್ FDA ಪರೀಕ್ಷೆ. ಸೊ ತುಂಬಾ ಸರಳವಾಗಿ ಬರುತ್ತೆ ಅಂತ ಅನ್ಕೊಂಡ್ರೆ ಮೂರ್ಖತನದ ಪರಮಾವಧಿ ಅಂತ ಭಾವಿಸ್ತೇನೆ.
ತುಂಬಾ ಡಿಫಿಕಲ್ಟ್ ಆಗಿ ಬರುತ್ತೆ ಅಂದ್ರೂ ಕೂಡ ತಪ್ಪೇನು. ಸೊ ಒಂದ್ ಹಂತಕ್ಕೆ ಮಾತ್ರ ಬಂದೇ ಬರ್ತದೆ. ಸೊ ಯಾರು ಉತ್ತಮವಾಗಿ ಇವಾಗಿರ್ತಾನೆ ಅಭ್ಯಾಸ ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ. ನೋಟಿಫಿಕೇಶನ್ ಆದ್ಮೇಲೆ ಓದ್ತೀನಿ, ನೋಟಿಫಿಕೇಶನ್ ಆದ್ಮೇಲೆ ಓನ್ಲಿ 2 to 3 months ಟೈಮ್ ಕೊಡ್ತಾನೆ, ಸತ್ರು ಓದಕ್ ಆಗೋದಿಲ್ಲ ಅನ್ನುವಂಥದ್ದು, ರೈಟ್. ಸೊ ಕ್ವಶನ್ ನಂಬರ್ 4 ಹೀಗಿದೆ. ಒಂದೇ ವಚನವನ್ನು ಬರೆದು ಪ್ರಸಿದ್ಧವಾದ ವಚನಕಾರ್ತಿ ಯಾರು ಅಂತಿದೆ. ನೀಲಮ್ಮ, ನಾಗಮ್ಮ, ಸಂಕವ್ಯ, ಸೂಳೆ ಸಂಕವ್ಯ ಅಂತಿದೆ. ಸೊ ಹೆಸರೇ ಏನ್ ಸರ್ ಹೆಸರು ಹಿಂಗಿದೆ ಅಂತ, ಅವ್ರ ಹೆಸರು ಇರೋದ ಹಾಗೆ ಅಂತ, ಸೂಳೆ ಸಂಕವ್ಯ ಅನ್ನುವಂಥದ್ದು ಅವ್ರ ಹೆಸರು. ಸೊ ಹಂಗಾರ ಆನ್ಸರ್ ಏನಾಗಿರಬಹುದು? ಒಂದೇ ಒಂದು ವಚನವನ್ನು ಬರೆದು ಪ್ರಸಿದ್ಧಿಯನ್ನು ಹೊಂದಿದಂಥವಳು. ಸೊ ಒಂದೇ ಒಂದು ವಚನವನ್ನು ಬರೆದು ಪ್ರಸಿದ್ಧಿ ಹೊಂದಿರುವಂತಹ ಆ ಹೆಣ್ಣು ಮಗಳು ಬೇರೆ ಯಾರು ಅಲ್ಲ, ನಾನ್ ಅನರ್ಹದನ್ನ ಸೊ ಸೂಳೆ ಸಂಕವ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳು. ಸೊ ಸೂಳೆ ಸಂಕವ್ಯ ಅನ್ನುವಂಥ ಹೆಣ್ಣು ಮಗಳು ಮೊದಲು ವೇಶ್ಯ ವೃತ್ತಿಯನ್ನ ಮಾಡ್ತಿರ್ತಾಳೆ ಅನ್ನುವಂಥದ್ದು ಇತಿಹಾಸ. ಸೊ ಬಸವಾದಿ ಶರಣರ ಸೊ ಅವರ ಒಂದು ವಿಚಾರಗಳನ್ನ ಗಮನಿಸಿಕೊಂಡು ಆ ವೃತ್ತಿಯನ್ನು ಬಿಟ್ಟು ಸೊ ವಚನಕಾರ್ತಿ ಆದ್ಲು, ಅವಳು ಕೂಡ ಉತ್ತಮವಾಗಿ ಬದುಕನ್ನ ಜೀವಿಸಿದ್ಲು ಅನ್ನುವಂಥದ್ದು ಕತೆ. ಆದ್ರೆ ಅವಳು ಬರೆದಿರುವಂತಹ ಒಂದೇ ಒಂದು ವಚನ ಸಿಕ್ಕಿದೆ, ಆ ವಚನದಿಂದ ನಾವು ಅವಳನ್ನ ಗುರುತಿಸ್ತೇವೆ. ಸೊ ಆ ವಚನದ ಬಗ್ಗೆ ಸಾಕಷ್ಟು ರೀತಿಯಾಗಿರುವಂತಹ ಚರ್ಚೆಗಳು ನಡೀತಾ ಹೋಗ್ತದೆ. ಸೂಳೆ ಸಂಕವೇ ವಚನಾಂಕಿತ, ಸೊ ಸಮಾಜದ ಬಹಿಷ್ಕೃತ, ಸಮಾಜದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಎಂಬುದನ್ನು ಬಹಿಷ್ಕಾರ ಮಾಡಿದ್ದು, ಬಹಿಷ್ಕೃತ ಸಮಾಜದ ಬಹಿಷ್ಕೃತ ಸಮೂಹದಲ್ಲಿ ಅದು ಒಂದು ವೇಶ್ಯಾವಾಟಿಕೆ ಮಾಡುವಂತಹ ಸಮುದಾಯವನ್ನ ಅಥವಾ ಸಮೂಹವನ್ನ ಬಹಿಷ್ಕರಿಸಲಾಗ್ತದೆ. ಸೊ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳು ಇತಿಹಾಸದಲ್ಲಿ ಬದಲಾವಣೆ ಆಗಿದ್ದುಂಟು, ತಾವು ಅದ್ರ ಬಗ್ಗೆ ಓದ್ತೀರಿ. ಅಂತಹ ಸಮೂಹದಲ್ಲಿ ಇರುವಂತಹ ಶ್ರೇಷ್ಠ ಶರಣೆ ಅಂತೆ ನೋಡ್ರಿ, ಸೂಳೆ ಸಂಕವ್ಯ ಅಂತ ಬರಿತಾ ಹೋಗ್ತೀವಿ, ಇಲ್ಲಿ ಶ್ರೇಷ್ಠ ಶರಣೆ ಅಂತ ಹೇಳ್ತೀವಿ. ಯಾಕಂದ್ರೆ ಸೊ ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನ ಬಸವಣ್ಣ ಹೇಳ್ದ ಅಂದ್ರೆ, ಸೊ ಆ ಸೂಳೆ ಸಂಕವ್ಯ ಅನ್ನುವಂಥ ಹೆಣ್ಣು ಮಗಳ ವೃತ್ತಿ ವೇಶ್ಯಾಗಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲದಕ್ಕೂ ನಾವು ಎಲ್ಲದನ್ನ ಅಡಪ್ಟ್ ಅಥವಾ ಅಳವಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಶರಣೆ ಅಂತ ಯಾಕ ಎಮ್ಮನ್ನ ಕರೆದ್ರು ಅಂತ ಹೇಳಿದ್ರೆ, ಸೊ ಕೆಟ್ಟದ್ದು ನಾನು ಮಾಡ್ತಿರೋದು ಅನ್ನೋದು ಗೊತ್ತಾಗಿ ಒಳ್ಳೆಯ ಹಾದಿಯನ್ನು ಹಿಡಿದು ಉತ್ತಮವಾದ ಭವಿಷ್ಯವನ್ನ ಕಟ್ಕೊಂಡ್ಲು ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಇವಳ ಹೆಸರಿನಿಂದ ಸಂಕವ, ಇವಳ ಹೆಸರು ಹಿಂದೆ ಸೂಳೆ ಅಂತಿದೆಯಲ್ಲ, ಇದು ವಿಶೇಷಣ, ಹೊಗಳದು ಅಂತ ಕರಿತೀವಿ ನಾವು. ಇವಳು ವೇಶ್ಯಾವೃತ್ತಿ ಮಾಡುತ್ತಿದ್ದು ಬಸವಣ್ಣನವರ ವಚನ ಚಳವಳಿಯ ಪ್ರಭಾವದಿಂದ ತನ್ನ ವೇಶ್ಯಾವೃತ್ತಿಯನ್ನು ತೊರೆದು ಶರಣರ ಸಂಪರ್ಕಕ್ಕೆ ಬಂದು ವಚನದ ರಚನೆಗೆ ತೊಡಗಿಕೊಂಡ್ಲು ಅನ್ನುವಂಥದ್ದು ಇತಿಹಾಸ. ಸೊ ಕ್ರಿಸ್ತಶಕ 1660. ಸೊ ಇವಳ ಒಂದು ಕಾಲ ಅಂಕಿತ ನಮ್ಮ ನಿರ್ಲಜ್ಜೇಶ್ವರ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಿರ್ಲಜ್ಜೇಶ್ವರ ಅನ್ನುವಂಥದ್ದು ಇವರ ಒಂದು ವಚನಗಳ ಅಂಕಿತ ನಾಮ. ಇವಳು ಬರೆದಿರುವಂತಹ ಈ ಸೂಳೆ ಸಂಕಮ್ಮೆ ಅನ್ನುವಂಥವ್ರು ಬರೆದಿರುವಂತಹ ಒಂದೇ ಒಂದು ವಚನ ಲಭ್ಯವಿದೆ, ಅದೇ ಇದು. ಏನಂದ್ರೆ, ಒತ್ತೆಯ ಹಿಡಿದು ಮುತ್ತೊತ್ತಿಯ ಹಿಡಿಯೇ ಬಡಿದೆಡೆ ಬೆತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ವ್ರತಹೀನನರಿದು ಬೆರೆದೆಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕೊಯ್ವರಯ್ಯ, ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತ ಮಾಹಿತಿ ಒಂದೇ. ಸೊ ಇಲ್ಲಿ ಒತ್ತೆಯ ಹಿಡಿದು ಅನ್ನುವಂಥ, ಒತ್ತೆ ಅಂತ ಹೇಳಿದ್ರೆ ಈ ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಿರುವಂತವರಿಗೆ ಕೊಡುವಂತಹ ದುಡ್ಡು ಅನ್ನುವಂಥ ಅರ್ಥವನ್ನ ನಾವು ಕಲ್ಪಿಸ್ತಾ ಹೋಗ್ತೇವೆ ನಿಘಂಟಿನಲ್ಲಿ. ಸೊ ವೇಶ್ಯಾವೃತ್ತಿಯನ್ನ ಮಾಡಿ ಸೊ ದುಡ್ಡನ್ನ ಇಸಿದುಕೊಂಡಾಗ ಸೊ ಬೆತ್ತಲೆ ನಿಲ್ಲಿಸಿ ಕೊಲ್ತಿದ್ರು ಅನ್ನುವಂಥದ್ದು. ವ್ರತ ಹಿಡಿತೀನಿ, ನಾನು ಒಳ್ಳೆಯವಳಾಗಿ ಬದುಕ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರೆ, ಸೊ ನೀನು ಒಳ್ಳೆಯವಳಾಗಿದೆಯಾ ಇಲ್ಲ ಅನ್ನುವಂಥ ಮಾತನ್ನ ಕಾದ ಕತ್ತಿಯನ್ನು ಹಿಡಿಬೇಕಾಗಿತ್ತು, ಅಥವಾ ಕಿವಿ ಇಲ್ಲ ನಾನು ಒಳ್ಳೆಯವಳಾಗಿದ್ದೀನಿ ಅನ್ನುವಂಥ ಮಾತನ್ನ ಪ್ರೂವ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗನ್ನು ಕೊಯ್ಯುವಂಥವ್ರು ಒಲ್ಲೆನೊಲ್ಲೆ ಇಂಥದ್ದಕ್ಕೆ ನಾನು ಒಲ್ಲೆ. ಸೊ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅನ್ನುವಂಥದ್ದು ಇದರ ಅರ್ಥದ ಬಗ್ಗೆ ಇನ್ನೂ ಸಾಕಷ್ಟು ರೀತಿಯಾಗಿರುವಂತಹ ವಿದ್ವಾಂಸರು ವಿಮರ್ಶೆಯನ್ನ ಮಾಡ್ತಾನೆ ಇದ್ದಾರೆ. ಈ ಹಂತದಲ್ಲಿ ಇದರ ಅರ್ಥವನ್ನು ನಾನು ಈ ರೀತಿಯಾಗಿ ವಿಸ್ತರಿಸಬಲ್ಲೆ. ಇನ್ನು ಕ್ವಶನ್ ನಂಬರ್ 5, ಇವತ್ತಿನ ತರಗತಿಯ 5ನೆಯ ಪ್ರಶ್ನೆ ಹೇಗಿದೆ, ಏನಿದೆ? ಕಾರಂತರ ಯಾವ ಕಾದಂಬರಿ ತಮಿಳು, ಹಿಂದಿ, ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ? ಅನುವಾದ ಅಂದ್ರೆ ಟ್ರಾನ್ಸ್ಲೇಟ್ ಅಂತ ಕರಿತೀವಿ. ಶಿವರಾಮ್ ಕಾರಂತ್ ಕಡಲತೀರ ಭಾರ್ಗವ ಅಂತ ಕರಿತೀವಿ. ಈ ಕಡಲತೀರ ಭಾರ್ಗವರ ಯಾವ ಕಾದಂಬರಿ ತಮಿಳು ಭಾಷೆಗೆ ಕನ್ವರ್ಟ್ ಆಗಿದೆ, ಭಾಷಾಂತರಗೊಂಡಿದೆ, ಅನುವಾದಗೊಂಡಿದೆ ಅಂತ ಕೇಳಿದ್ದಾರೆ. ಮರಳಿ ಮಣ್ಣಿಗೆ, ಚೋಮನ ದುಡಿ, ಬೆಟ್ಟದ ಜೀವ, ಯಾವುದು ಅಲ್ಲ ಅಂತ ಹೇಳಿ, ಯಾವುದು ಅಲ್ಲ. ಸೊ ಶಿವರಾಮ್ ಕಾರಂತರು ಒಬ್ಬ ಅತ್ಯುತ್ತಮವಾಗಿರುವಂತಹ ಶ್ರೇಷ್ಠವಾದ ಬರಹಗಾರರು. ತಳ ಸಮುದಾಯದವರ ಕುರಿತಾಗಿ ಚೋಮನ ದುಡಿ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ತುಂಬಾ ಚೆನ್ನಾಗಿರುವಂತಹ ಒಂದು ಕಾದಂಬರಿ ಚೋಮನ ದುಡಿ. ನೀಲ, ಕಾಳ, ಚನಿಯ, ಗುರುವ, ಬೆಳ್ಳಿ ಅನ್ನುವಂಥ 5 ಪಾತ್ರಗಳನ್ನು ಸೃಷ್ಟಿಸಿ
ತಳ ಸಮುದಾಯದವರ ತಲ್ಲಣಗಳನ್ನು ಕುರಿತು ಬಹಳ ಚೆನ್ನಾಗಿ ಉತ್ತಮ ಬರಿತಾ ಹೋಗ್ತಾರೆ, ತುಂಬಾ ಉತ್ತಮವಾಗಿ ಬರಿತಾ ಹೋಗ್ತಾರೆ. ಶಿವರಾಮ್ ಕಾರಂತರ ನಂತರ ತಳ ಸಮುದಾಯದವರ ತಲ್ಲಣಗಳನ್ನು ಅತ್ಯುತ್ತಮವಾಗಿ ಮತ್ತೆ ಹೇಳುವಂತಹ ಗಟ್ಟಿ ನಿರ್ಧಾರವನ್ನು ಮಾಡಿದಂಥವ್ರು ಪಿ ಲಂಕೇಶ್ ಅವರು ಅನ್ನುವಂಥದ್ದು. ನೀವು ದ್ವಿತೀಯ PUC ಪಠ್ಯಕ್ರಮವನ್ನು ಓದಿದ್ರೆ ಅದರಲ್ಲಿ ಒಂದು ಮುಟ್ಟಿಸಿಕೊಂಡವನು ಅಂತ ಒಂದು ಪಾಠ ಐತೆ, ತುಂಬಾ ಚೆನ್ನಾಗಿರುವಂತಹ ಒಂದು ಪಾಠ. ಸೊ ಕ್ವಶನ್ಗೆ ಬರೋಣ. 5ನೇ ಪ್ರಶ್ನೆ, ಮರಳಿ ಮಣ್ಣಿಗೆ ಚೋಮನ ದುಡಿ ಬೆಟ್ಟದ ಜೀವ ಯಾವುದೂ ಅಲ್ಲ ಅಂತೇಳಿ. ಸೊ ಕಾರಂತರ ಮರಳಿ ಮಣ್ಣಿಗೆ ಎಂಬಂತಹ ಒಂದು ಕಾದಂಬರಿ ಇಂಗ್ಲಿಷ್ ಮತ್ತೆ ಹಿಂದಿ ಮತ್ತೆ ತಮಿಳು ಭಾಷೆಗೆ ಟ್ರಾನ್ಸ್ಲೇಟ್ ಅಥವಾ ಅನುವಾದಗೊಂಡಿದೆ ಅನ್ನುವಂಥ ಮಾಹಿತಿ ನೀವು ತಿಳ್ಕೊಳ್ಬೇಕು. ಸೊ ಸ್ವಲ್ಪ ಚಿಕ್ಕದಾಗಿರುವಂತಹ ಚೊಕ್ಕದಾಗಿರುವಂತಹ ಇನ್ಫಾರ್ಮೇಶನ್ ಕಾರಂತರ ಬಗ್ಗೆ. ಕೋಟಾ ಶಿವರಾಮ್ ಕಾರಂತ ಅಕ್ಟೋಬರ್ 10, 1902 ಅಕ್ಟೋಬರ್ 10, 1902 ಅವರ ಜನನ, ಸೆಪ್ಟೆಂಬರ್ 12, 1992 ಅವರ ಮರಣ, 2 ಕಾಲಗಳನ್ನು ಕೊಟ್ಟಿದ್ದಾರೆ. ಕಡಲ ತೀರ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದು ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ ಹಾಗೂ ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ ಬರಹಗಾರ. ವಿಶೇಷವಾಗಿ ಯಕ್ಷಗಾನವನ್ನ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಇವರು ಕೂಡ ಒಬ್ರು ಅನ್ನುವಂಥದ್ದು. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲ ಎನ್ನಲಾಗಿದೆ. ಸೊ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಳ್ಳದೇ ಇದ್ದರೂ ಕೂಡ ಸೊ ಅವರ ಸಾಹಿತ್ಯ ಪರಿಶ್ರಮ ಅಪಾರವಾಗಿರುವಂಥದ್ದು. ಸೊ ಮೂಕರ್ಜಿಯ ಕನಸುಗಳು ಎಂಬಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಪದ್ಮಭೂಷಣ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರಗಳು ಕೂಡ ಒದಗಿ ಬಂದಿವೆ. ಸೊ 8 ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಸನ್ಮಾನಿಸಿದವೆ ಅನ್ನುವಂಥದ್ದನ್ನ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕು. 8 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಅನ್ನ ಶಿವರಾಮ್ ಕಾರಂತ್ ಅವರಿಗೆ ಕೊಟ್ಟಿದೆ ಅನ್ನುವಂಥದ್ದು. ರೈಟ್. ಕ್ವಶನ್ ನಂಬರ್ 6, ಇವತ್ತಿನ ತರಗತಿಯ 6ನೇ ಪ್ರಶ್ನೆಗೆ ಹೋಗೋಣ. ತಬರನ ಕಥೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಈ ಕಥೆಯನ್ನ ಬರೆದವರು ಯಾರು? ರೈಟ್. ತಬರನ ಕಥೆ ಯಮವ್ಯಾಸ, ಪೂಚಂತೆ, ಪೂತಿನ ಮತ್ತು ಚಂಪಾ ಅಂತಿದೆ. ಸೊ ತಬರನ ಕಥೆ. ಸೊ ಕುಬಿ ಮತ್ತು ಇಯಾಲ, ಅಬಚೂರಿನ ಪೋಸ್ಟ್ ಆಫೀಸು, ಕಿರುಗೂರಿನ ಗಯ್ಯಾಳಿಗಳು. 1987ರಲ್ಲಿ ಚಿದಂಬರ ರಹಸ್ಯ ಎಂಬಂತಹ ಒಂದು ಪತ್ತೇದಾರಿ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಶ್ರೇಷ್ಠ ಕವಿಯ ಮಗನಾಗಿರುವಂಥದ್ದು ಪೂಚಂತೆ ಅಂತ ನಾವು ಓದ್ತೀವಿ. ಪೂಚಂತೆ ಹಂಗಂದ್ರೆ ಏನು? ಪೂಚಂತೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ, ಅದ್ಭುತವಾಗಿರುವಂತಹ ವ್ಯಕ್ತಿತ್ವ. ಅವರ ಮನೆಯ ಹೆಸರು ನಿರುತ್ತರ ಅಂತ. ನಿರುತ್ತರ. ಅಬಸೂರಿನ ಪೋಸ್ಟ್ ಆಫೀಸು, ತಬರನ ಕಥೆ, ಕುಬಿ ಮತ್ತು ಇಯಾಲ, ಕಿರುಗೂರಿನ ಗಯ್ಯಾಳಿಗಳು ಹಾಗೂ ಡೇರ್ ಡೆವಿಲ್ ಮುಸ್ತಫಾ ಇವೆಲ್ಲ ಕೃತಿಗಳು ಚಲನಚಿತ್ರಗಳಾಗವೆ. ಸೊ ಬೇಟೆ ಆಡುವಂಥದ್ದು, ಶಿಕಾರಿ ಮಾಡುವಂಥದ್ದು ಇವರ ಮೂಲ ಹವ್ಯಾಸವಾಗಿತ್ತು. ಛಾಯಾಚಿತ್ರವನ್ನು ತೆಗೆಯುವಂಥದ್ದು ಕೂಡ ಇವರ ಮೂಲ ಹವ್ಯಾಸವಾಗಿತ್ತು. ಸೊ ಇವರ ಮಗಳಿಗೆ ಈಶಾನ್ಯ ಅನ್ನುವಂಥ ಹೆಸರನ್ನು ಕೂಡ ಇಟ್ಟಿದ್ರು. ಕವಿ ಕುವೆಂಪು ಅವರ ಮಗನಾಗಿದ್ರು ಅನ್ನುವಂಥದ್ದು. ಅಣ್ಣನ ನೆನಪು ಅನ್ನುವಂಥದ್ದು ಕೂಡ ಇವರ ಆತ್ಮಕಥನ. ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಕೂಡ ಅವರ ಆತ್ಮಕಥನವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಅನ್ನುವಂತಹ ಸ್ಥಳ ತುಂಬಾ ಶ್ರೇಷ್ಠತನ ಪಡೆದುಕೊಳ್ಳುತ್ತದೆ ಪೂರ್ಣಚಂದ್ರ ತೇಜಸ್ವಿ ಅವರಿಂದ. ಓಕೆ, ಕ್ವಶನ್ ನಂಬರ್ 7 ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 7, ಡಾಕ್ಟರ್ RC ಹಿರೇಮಠ ಅಧ್ಯಯನ ಪೀಠ ಎಲ್ಲಿದೆ ಅಂತ ಲಿಟರೇಚರ್ ಬರುವಂತಹ ಪ್ರಶ್ನೆ. ಉತ್ತರ ಕರ್ನಾಟಕದ ಭಾಗದವರಿಗೆ ಅದು ಆದಷ್ಟು ಬೇಗ ಗೊತ್ತಾಗ್ಬಿಡ್ತದೆ. ಉತ್ತರ ಕರ್ನಾಟಕ ಭಾಗ ಅನ್ನೋದಕ್ಕಿಂತನೂ ಕೂಡ ಧಾರವಾಡ ಅನ್ನುವಂಥ ವಿಚಾರ ಬಂದ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಸೊ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಅಂತಿದೆ. ಡಾಕ್ಟರ್ RC ಹಿರೇಮಠ ಅಧ್ಯಯನ ಪೀಠ ಎಲ್ಲೈತಪ್ಪ ಅಂತ ಹೇಳಿ ಸ್ನೇಹಿತರೆ, ಡಾಕ್ಟರ್ RC ಹಿರೇಮಠ ಅಧ್ಯಯನ ಪೀಠ ಇದೆ. ಸೊ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿರುವಂತಹ ಒಂದು ಕನ್ನಡ ಡಿಪಾರ್ಟ್ಮೆಂಟ್, ಕನ್ನಡ ಅಧ್ಯಯನ ವಿಭಾಗಕ್ಕೆ ಡಾಕ್ಟರ್ RC ಹಿರೇಮಠರವರ ಕೊಡುಗೆ ಅಪಾರವಾಗಿರುವಂಥದ್ದು. ತುಂಬಾ ಕಡು ಬಡತನದಲ್ಲಿ ಹುಟ್ಟಿ ಶ್ರೇಷ್ಠತೆಯನ್ನು ಪಡೆದುಕೊಂಡು ಉತ್ತಮವಾಗಿ ಓದ್ಕೊಂಡು ಕನ್ನಡದ ಸಾಹಿತ್ಯದ ಕನ್ನಡ ತಾಯಿಯ ಸೇವೆಯನ್ನು ಮಾಡುವಂತಹ ಪುಣ್ಯಾತ್ಮರಾಗಿದ್ರು. ಹಾಗಾಗಿನೇ ಡಾಕ್ಟರ್ RC ಹಿರೇಮಠ ಕನ್ನಡ ಅಧ್ಯಯನ ಪೀಠ ಅಂತಂದು ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರುವಂತಹ ಕನ್ನಡ ವಿಭಾಗಕ್ಕೆ ಅವರ ಹೆಸರನ್ನ ಇಡಲಾಗಿದೆ. ಸೊ ಕ್ವಶನ್ ನಂಬರ್ 8 ಚರ್ಚೆ ಮಾಡೋಣ. ಹಂಸಗೀತೆ ಯಾರ ಕೃತಿ ಅಂತಿದೆ? ತಳುಕಿನ ರಾಮರಾವ್ ಸುಬ್ಬರಾವ್, ನಾಡಿ ಸೋಜಾ, ಕೋಚನ್ನ ಬಸಪ್ಪ, ದೇವನಹಳ್ಳಿ ವೆಂಕಟರಮಣ, ಗುಂಡಪ್ಪ. ಸೊ ಪ್ರಶ್ನೆಗಳ ಸ್ವರೂಪ ಈಸಿ ಅನ್ನುವಂಥದ್ದಲ್ಲ, ಡಿಫಿಕಲ್ಟ್ ಅನ್ನುವಂಥದ್ದಲ್ಲ, ಬಟ್ ವೆರಿ ಇಂಪಾರ್ಟೆಂಟ್. ಸೊ ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೊ ಪ್ರಶ್ನೆ ಪತ್ರಿಕೆ ನೋಡಿದಾಗ ಹೌದಲ್ಲಪ್ಪ ಇವ್ರು ಹೇಳಿದ್ರು, ಸ್ವಲ್ಪ ಡಿಫಿಕಲ್ಟ್ ಬರ್ತದೆ, ವಿಚಾರ ಮಾಡ್ರಿ ಅನ್ನುವಂಥ ಮಾತನ್ನ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರು ಅನ್ನುವಂಥದ್ದು.
ತರಾಸು, ನಾಡಿಸೋಜ, ಕೋಚನ್ನಬಸಪ್ಪ ಮತ್ತು ಡಿ ವಿಜಿನ್. ತಳುಕಿನ ರಾಮರಾವ್ ಸುಬ್ಬರಾವ್ ಇವರು ಬರೆದಿರುವಂತದ್ದು ದುರ್ಗಾಸ್ತಮಾನ ಎಂಬಂತಹ ಕಾದಂಬರಿ. ತಳುಕಿನ ರಾಮರಾವ್ ಸುಬ್ಬರಾವ್ ಅವರು 1920ರಿಂದ 1984ರವರೆಗೂ ನಮ್ಮ ಕನ್ನಡ ತಾಯಿಯ ಸೇವೆಯಲ್ಲಿ ಇದ್ರು ಅನ್ನುವಂಥದ್ದನ್ನು ನಾವು ಮರೀಲಿಕ್ಕಾಗಲ್ಲ. ತರಾಸು ಎಂದೇ ಖ್ಯಾತಿಯಾದ ಜನಪ್ರಿಯರಾದ ಕನ್ನಡದ ಖ್ಯಾತ ಕಾದಂಬರಿಕಾರರಾಗಿದ್ರು. ಚಿತ್ರದುರ್ಗದ ಇತಿಹಾಸದ ಮೇಲೆ ದುರ್ಗಾಸ್ತಮಾನ ಅನ್ನುವಂಥ ಒಂದು ಕಾದಂಬರಿನ ಬರೀತಾರೆ. 1985ರಲ್ಲಿ ಈ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಬರ್ತದೆ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಗಮನಿಸಬೇಕಾಗ್ತದೆ. ಇವರ ನಮ್ಮ ಕಾದಂಬರಿಗಳು ಸಾಮಾನ್ಯ ಜನಜೀವನ ಕುರಿತಾಗಿರ್ತಿದ್ವು. ಅವರ ಸಾಮಾಜಿಕ ಕಾದಂಬರಿಗಳು ಓದುಗರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದ್ವು ಅನ್ನುವಂಥದ್ದು ವಿಶೇಷ. ತುಂಬಾ ಶ್ರೇಷ್ಠತೆಯನ್ನು ಪಡೆದುಕೊಂಡು ತುಂಬಾ ಅಭಿಮಾನ ವರ್ಗವನ್ನು ಹೊಂದಿದ್ರು ಅನ್ನುವಂಥದ್ದು. ಸೊ ಇವರ ಒಂದು ಚಂದವಳ್ಳಿಯ ತೋಟ, ಹಂಸಗೀತೆ, ನಾಗರ ಹಾವು, ಬೆಂಕಿಯ ಬಲೆ, ಮಸಣದ ಹೂವು, ಬಿಡುಗಡೆಯ ಬೇಡಿ, ಚಂದನದ ಗೊಂಬೆ ಇವೆಲ್ಲವೂ ಕೂಡ ಚಲನಚಿತ್ರಗಳಾಗೈತೆ. ಸೊ ಇವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಮಸಣದ ಹೂವು ಅನ್ನುವಂಥ ಒಂದು ಕಾದಂಬರಿ ಇದೆಯಲ್ಲ, ಇದು ಚಲನಚಿತ್ರ ಆಗ್ತದೆ. ಸೊ ಇತ್ತೀಚಿನ ಒಂದು 3-4 ತಿಂಗಳ ಹಿಂದೆ ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ನಮ್ಮ ನೆಚ್ಚಿನ ಅಪರ್ಣಾ ಮೇಡಮ್ ಅವರು ತೀರ್ಕೊಂತಾರೆ. ಸೊ ಅಪರ್ಣಾ ಮೇಡಮ್ ಅವರ ಬಾಯಲ್ಲಿ ಕನ್ನಡ ಕೇಳಿಸ್ಕೊಳ್ಳೋದ ಒಂದು ಸೌಭಾಗ್ಯ. ಅಪರ್ಣಾ ಮೇಡಮ್ ಅವರು ಮಸಣದ ಹೂವು ಎಂಬ ಚಲನಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ್ರು ಅನ್ನುವಂಥದ್ದು ವಿಶೇಷ. ಅದ್ಭುತವಾಗಿರುವಂತಹ ಕನ್ನಡದ ಕಟ್ಟಾಳು ಅಂತ ಹೇಳ್ಬಿಟ್ಟು ನಾವು ಹಾರೋಗದ್ದೆ ಮಾನಪ್ಪ ನಾಯಕ್ ಅವ್ರನ್ನ ಕರಿತೀವಿ. ಸೊ ಹೆಣ್ಣು ಮಗಳಲ್ಲಿ ಏನಾದರೂ ಕನ್ನಡದ ಕಟ್ಟಾಳು ಅಂತ ಕರೆದ್ರೆ ಸ್ಪಷ್ಟವಾದ ಕನ್ನಡವನ್ನ ಮಾತನಾಡುವ, ಕೇಳುಗರ ಕರ್ಣಪಟಲಗಳಿಗೆ ಸಂತೋಷದ ಮುದವನ್ನು ನೀಡುವಂತಹ ಉತ್ತಮವಾದ ಮಾತುಗಾರ್ತಿ, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪದಪುಂಜಗಳನ್ನ ಜೋಡಿಸುವಂತಹ ಗಟ್ಟಿಗಿತ್ತಿ ಅಪರ್ಣಾ ಮೇಡಮ್ ಅವರು. ಈ ಸಂದರ್ಭದಲ್ಲಿ ಅವರು ನೆನೆಸ್ಕೊಳ್ಳೇಬೇಕು. ಸೊ ದೇವರು ಅವರಿಗೆ ಆ ರೀತಿಯಾಗಿರುವಂತಹ ತೊಂದರೆ ಕೊಟ್ಟು ಅಷ್ಟು ಬೇಗನೆ ಕರ್ಕೋಬಾರ್ದಾಗಿತ್ತು ಅನ್ನುವಂಥದ್ದು. ಸೊ ಅಪರ್ಣಾ ಮೇಡಮ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರು ಹುಟ್ಟಿ ಬರಲಿ ಅನ್ನೋ ಒಂದು ಕ್ವಶನ್ ನಂಬರ್ 8. ಸೊ ತರಾಸು ಅನ್ನುವ ಹಂಸಗೀತೆ ಅನ್ನುವ ಅದು ಕೂಡ ಒಂದು ಚಲನಚಿತ್ರ ಆಗೈತೆ, ತರಾಸು. ಕ್ವಶನ್ ನಂಬರ್ 9. ಪರಾಶರ ಮುನಿಯ ಮಗ ಯಾರು ಅಂತಿದೆ. ಪರಾಶರ ಮುನಿಯ ಮಗ ಯಾರು ಅಂತಿದೆ. ವಿಧುರ, ಸುಖ, ವ್ಯಾಸ, ಪ್ರಚೇತಸ ಅನ್ನುವಂಥದ್ದು. ಸೊ ಇಲ್ಲಿ ಪ್ರಚೇತಸ ಎಂಬುವಂಥದ್ದು ವಾಲ್ಮೀಕಿ ಅನ್ನುವಂತಹ ಮುನಿ ಇದಾರಲ್ಲ, ಅವರ ಮೂಲ ಹೆಸರು ರತ್ನಾಕರ. ಆ ರತ್ನಾಕರನ ತಂದೆಯಾಗಿದ್ರು ಅನ್ನುವಂಥದ್ದು ಕೆಲವು ಉಲ್ಲೇಖ. ಪ್ರಚೇತಸ ಎಂಬಂತಹ ಸೊ ರಾಜನ ಮಗನಾಗಿದ್ರು ಅಥವಾ ಮುನಿಯ ಮಗನಾಗಿದ್ರು ಅನ್ನುವಂತಹ ಚರ್ಚೆ ಇದೆ. ಸೊ ಇಲ್ಲಿ ಪರಾಶರ ಮುನಿಯ ಮಗ ಯಾರು ಅನ್ನುವಂತಹ ಪ್ರಶ್ನೆ ಬಂದ್ರೆ ಆಪ್ಷನ್ ನಂಬರ್ 3 ವೇದವ್ಯಾಸ ಇಸ್ ರೈಟ್ ಆನ್ಸರ್. ಓಕೆ, ಪರಾಶರ ಅನ್ನುವಂಥದ್ದು ವಶಿಷ್ಠ ಮುನಿಯ ಮೊಮ್ಮಗನಾಗಿದ್ರು. ಪರಾಶರ ಅನ್ನುವಂಥದ್ದು ವಶಿಷ್ಠ ಮುನಿಯ ಮೊಮ್ಮಗ. ವಶಿಷ್ಠ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ವಶಿಷ್ಠ ಮತ್ತು ವಿಶ್ವಾಮಿತ್ರರ ಹೆಸರನ್ನ ಕೇಳಿದಿರೋರೇ ಇಲ್ಲ. ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನ ಬರೀಲಿಕ್ಕೆ ಮುಖ್ಯವಾಗಿರುವಂಥದ್ದೇ ವಶಿಷ್ಠ ಮತ್ತು ವಿಶ್ವಾಮಿತ್ರ ಮುನಿ. ಹಂಗಾರೆ ಅವನು ವಶಿಷ್ಠ ಮುನಿಯ ಮೊಮ್ಮಗ ಮತ್ತು ವ್ಯಾಸದೇವನ ತಂದೆ. ಸೊ ಹಂಗಾರೆ ಇಲ್ಲಿ ಪರಾಶರ ಮುನಿಯ ಮಗ ಯಾರಪ್ಪ ಅಂದ್ರೆ ವ್ಯಾಸರು ಅಂತ. ಹಂಗಾರೆ ಪರಾಶರ ಮುನಿ ಅವರ ತಂದೆ ಮಹರ್ಷಿ ಶಕ್ತಿಯ ಮಗನಾಗಿದ್ರು. ಅವರ ತಾಯಿ ಅದೃಶ್ಯತಿ ಅನ್ನುವಂಥಳು. ಅದೃಶ್ಯತಿಯಿಂದ ಪರಾಶರ ಮುನಿಯ ಮಗ ಯಾರಪ್ಪ ಅಂತ ಹೇಳಿದ್ರೆ ಅಂದ್ರೆ ವ್ಯಾಸರು ಅನ್ನುವಂಥದ್ದು ಇಸ್ ರೈಟ್ ಆನ್ಸರ್. ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಒಡಲೆಂಬ ಹೊತ್ತಕ್ಕೆ ನುಡಿವ ನಾಲಿಗೆ ಸರ್ಪ ಅನ್ನುವಂಥದ್ದು. ಪರ್ವ ಅಂತ ಆಗಿದೆ, ಸರ್ಪ ಅಂತ ಆಗ್ಬೇಕಾಗಿತ್ತು. ಸರ್ಪ ರೈಟ್. ಸೊ ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಪರ್ವ ಯಾರ ವಚನದ ಸಾಲು ಅಂತಿದೆ. ಸರ್ವಜ್ಞ, ಬಸವಣ್ಣ, ಅಲ್ಲಮ, ಅಕ್ಕ ಮಹಾದೇವಿ ಅಂತಿದೆ. ಸೊ ಅಕ್ಕ ಮಹಾದೇವಿ ನಿಮ್ಗೆಲ್ಲ ಗೊತ್ತೇ ಇರಬೇಕು. ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಇವರ ಒಂದು ಅಂಕಿತ ನಾಮ. ಚನ್ನಮಲ್ಲಿಕಾರ್ಜುನ. ಬಹು ಶಟಗಣ ಭಕ್ತಿ ದಿಟವನ್ನು ಮೆಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪಟನೆ ನೆಗೆದಂತಾಯ್ತು ಕಾಣ ರಾಮನಾಥ ಅಂತ ಓದ್ತೀವಿ. ಹಂಗಾರ ಬಸವಣ್ಣನ್ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವ. ರೈಟ್. ಅಲ್ಲಮ ಪ್ರಭುದೇವ್. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕ ನೀಯುವೆ, ಹಸಿದಾಗ ಒಂದು ತುತ್ತು ಹೋಗರ್ಣಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಸೊ ಇವರು 3 ಜನರು ಅಲ್ಲ ಅನ್ನುವಂತ ಮಾತ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ತಾನಾದ ಸರ್ವಜ್ಞ ಅನ್ನುವಂತಹ ಮಾತಿದೆ. ಸರ್ವಜ್ಞ ರೈಟ್. ಸೊ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದೀವಿ. ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ. ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ,
ಕಡುರೋಷವೆಂಬ ವಿಷವೇರೆ ಸಮತೆಗಾರುಡಿಗನಂತಕ್ಕು ಸರ್ವಜ್ಞ. ಏನಂಗಂದ್ರೆ ನಾಲಿಗೆಯಿಂದಲೇ ನಾಕ, ನಾಲಿಗೆಯಿಂದಲೇ ನರಕ. ನಾಕ ಅಂದ್ರೆ ಸ್ವರ್ಗ. ನಾಲಿಗೆಯ ಮಹತ್ವ ಯಾರಿಗೆ ತಿಳಿದಿಲ್ಲ, ಮೂಳೆ ಇಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಸಮಾಧಾನದ ಬದುಕಿಗೆ ನಾಲಿಗೆಯನ್ನು ಸರಿಯಾಗಿ ಬಳಸುತ್ತಾ ಕೋಪವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕೆಂದು ಸರ್ವಜ್ಞ ಹೇಳುತ್ತಾನೆ. ನೋಡ್ರಿ ಹಂಗೆ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸರ್ವವನ್ನು ಬಲ್ಲವನಿಗೆ ಸರ್ವಜ್ಞನೆಂದು ಕರೆಯುತ್ತಾರೆ. ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕಿನ ಅಬಲೂರು ಎಂಬ ಗ್ರಾಮದಲ್ಲಿ ಹುಡ್ತಾನೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಕಂಡು ಬರುವಂತಹ ಬಾದಾಮಿ ಶಾಸನ, ಕಪ್ಪೆಯಾರಿಪಟ್ಟಣ ಶಾಸನ, ತ್ರಿಪದಿ ಶಾಸನ ಅಂತ ಕರಿತೀವಿ. 17ನೇ ಶತಮಾನದಲ್ಲಿ ತ್ರಿಪದಿನ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗಿ ತ್ರಿಪದಿಯ ಬ್ರಹ್ಮನ್ ಅಂತ ಕರೆದುಕೊಳ್ತಾನೆ. ಸರ್ವಜ್ಞನ ತಂದೆ ಹೆಸರು ಬಸವರಸ, ತಾಯಿ ಕುಂಬಾರ ಮಾಳಿ ಅಂತ ಕರಿತೇವೆ. ಉತ್ತಮವಾಗಿರುವಂತಹ ವ್ಯಕ್ತಿತ್ವ. ತ್ರಿಪದಿಯನ್ನ ಕಾವ್ಯಾತ್ಮಕವಾಗಿ ಬಳಸಿ ತ್ರಿಪದಿಯ ಬ್ರಹ್ಮ ಅಂತೇಳಿ ಖ್ಯಾತಿ ಹಾಕ್ತಾನೆ. ಸೊ ಇವತ್ತಿನ ತರಗತಿಯಲ್ಲಿ 10 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿತ್ತು. ಆ 10 ಪ್ರಶ್ನೆಗಳನ್ನು ತಾವು ಓದಿದ್ದೀರಿ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಸೊ ಪ್ರತಿನಿತ್ಯವೂ ಕೂಡ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ತಮಗೆ ಉತ್ತಮವಾಗಿರುವಂತಹ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ. ಸೊ ನಮ್ಮ ಚಾನಲ್ ಅನ್ನು ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಮತ್ತೆ ನಾಳೆ ದಿವಸ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಗುಡ್ ನೈಟ್.